ರಂಗೇರಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ಅಂತೂ ಇದ್ದೇ ಇದೆ. 23 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತು. ಸಿಕ್ಕಾಪಟ್ಟೆ ಟೆನ್ಷನ್. ಯಾಕೆ ಅಂತ ಅಂದ್ರೆ ಅಲ್ಲಿ ಮುಸ್ಲಿಮರಿಗೆ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಕೂಡ ಚಾನ್ಸಸ್ ಇತ್ತು, ಬಟ್ ಅದು ಸಾಧ್ಯ ಆಗಲಿಲ್ಲ. ಫೈನಲಿ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ನೀಡಿದೆ. ಇದೆಲ್ಲದರ ನಡುವೆ ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಬೆಂಬಲಿಗರೇ ಬಂಡಾಯ ಎದ್ದಿದ್ದಾರೆ. ಹಾಗಾಗಿ 23 ಮುಸ್ಲಿಂ ಕ್ಯಾಂಡಿಡೇಟ್ಸ್ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್. ಶಾಮನೂರು ಶಿವಶಂಕರಪ್ಪನವರ ಶಿಷ್ಯ ಅಂತಾನೆ ಗುರುತಿಸಿಕೊಂಡಿದ್ದಂತ ಸಾದಿಕ್ ಪೈಲ್ವಾನ್ ಕೈ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ. ನಾಮಪತ್ರ ವಾಪಸ್ಸು ಪಡೆದಿದ್ದೇನೆ ಅನ್ನೋದು ಶುದ್ಧ ಸುಳ್ಳು. ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ತೆಗೆಯುವುದಿಲ್ಲ. ನಾನು ಚುನಾವಣಾ ಅಖಾಡದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಸಾದಿಕ್ ಪೈಲ್ವಾನ್ ಅವರ ಮಾತಿದು. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅನ್ಯಾಯವಾಗಿದೆ, ಆದ್ದರಿಂದ ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯೋದಿಲ್ಲ ಅಂತ ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೇ ಬಂದು ಮನವೊಲಿಸಿದರೂ ನಾಮಪತ್ರ ವಾಪಸ್ ಪಡೆಯೋದಿಲ್ಲ. ಜಮೀರ್ ಬಂದು ಮನವೊಲಿಸುವ ಕೆಲಸ ಮಾಡಿದ್ರೆ ಗೋ ಬ್ಯಾಕ್ ಅಂತೀವಿ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನು ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ. ಮಾಧ್ಯಮರಿಗೆ ಮಾಡೋದು ಇಲ್ಲ. ಮುಂದಾಗಿ ನಾ ಅಧಿಕಾರದಾಗಿರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರರು, ನನ್ನ ಮಾಂಧವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊತೀನಿ. ನನ್ನ ರಾಜ್ಯದಲ್ಲಿ ಜನಗಳಿಗೆ, ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂಥ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಯ್ದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಭಾಳ ನೋವುಂಟು ಆಗಿದೆ. ಆ ಕಾರಣದಿಂದ ನಾನು ಈ ರಾಜ್ಯದಲ್ಲಿ, ಈ ಡಿಸ್ಟಿಕ್ನಲ್ಲಿ, ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಮನವೊಲಿಸಿ, ನಾನು ಯಾವ ಕಾರಣಕ್ಕೂ ನನ್ನ ಜನ ತೀರ್ಪು ಕೊಡ್ತಾರೆ, ನನ್ನ ಗೆಲುವು ಖಚಿತ ಅಂಥೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಆಯಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಪೈಲ್ವಾನ್ ಅವರು ಮಾತು ಕೇಳ್ತಾ ಇದ್ರೆ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಗ್ಯಾರಂಟಿ ಅಂತಾನೆ ಕಾಣಿಸುತ್ತೆ. ಏನಾದರೂ ಎಫೆಕ್ಟ್ ಆಗ್ಬಹುದಾ? ಖಂಡಿತ ರಾಮ್. ಯಾಕಂತಂದ್ರೆ ಶಾಮನೂರು ಶಿವಶಂಕರಪ್ಪನವರ ಪಟ್ಟ ಶಿಷ್ಯ ಆಗಿರ್ತಕ್ಕಂತಹ ಸಾದಿಕ್ ಪೈಲ್ವಾನ್ ಅವರಿಗೆ ಬಂಡಾಯ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ದಿನ ಹಿಂದಷ್ಟೇ ನಾಮಪತ್ರ ಸಲ್ಲಿಸಿದ ನಂತರದಲ್ಲಿ ಹಲವಾರು ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ಅಂದ್ರೆ ಸಾದಿಕ್ ಪೈಲ್ವಾನ್ ಏನು ಮನವೊಲಿಸಲಿಕ್ಕೆ ಹಲವಾರು ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡತಕ್ಕಂಥದ್ದು, ರಾಜ್ಯ ನಾಯಕರನ್ನ ಮುಖಾಂತರವಾಗಿ, ಅಂದ್ರೆ ಫೋನ್ ಸಂಪರ್ಕದ ಮುಖಾಂತರವಾಗಿ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಕೆಲ ಮುಖಂಡರು ಕೂಡ ಬಂದು ಅವರಿಗೆ ಒಂದು ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾದಿಕ್ ಪೈಲ್ವಾನ್ ರವರು ಇನ್ನೇನು ಕಾಂಗ್ರೆಸ್ ನೊಂದಿಗೆ ಒಗ್ಗೂಡ್ತಾರೆ ಅನ್ನುವಂತ ಒಂದು ಅಭಿಪ್ರಾಯ ಕೇಳಿ ಬಂದಿತ್ತು. ಆದ್ರೆ ಈ ಎಲ್ಲದೂ ಕೂಡ ಒಂದು ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಬಂಡಾಯದಿಂದ ಹಿಂದೆ ಸರಿಯೋದಿಲ್ಲ, ನನ್ನ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ ಅನ್ನುವಂತ ಒಂದು ಮಂತ್ರವನ್ನ ಜಪಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಾಂಗ್ರೆಸ್ನಿಂದ ನಮಗೆ ಹಲವಾರು ರೀತಿಯಾದಂತಹ ಅನ್ಯಾಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಸ್ಲಿಂ ಅಭ್ಯರ್ಥಿಗೆ, ಅಂದ್ರೆ ಈ ದಾವಣಗೆರೆ ದಕ್ಷಿಣ ಉಪ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕು ಅಂತ ಬಿಟ್ಟು ನಮ್ಮ ಹೋರಾಟ ಇತ್ತು. ಈ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಕೂಡ ಕೊಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಕೊನೆಗೆ ಹಂತದಲ್ಲಿ ನಮಗೆ ಅದು ಒಂದು ಅನ್ಯಾಯವಾಗಿದೆ. ಒಂದು ಕುಟುಂಬ ರಾಜಕಾರಣಕ್ಕೆ ಕೂಡ ಒಂದು ಒತ್ತನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಸಮರ್ಥ
ಅನ್ನೋ ಒಂದು ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಮಾಜದಿಂದ ಅಂದ್ರೆ ಅಲ್ಪಸಂಖ್ಯಾತರ ಸಮಾಜದಿಂದ ಸುಮಾರು 23 ಜನರು ಕೂಡ ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು. 23 ಜನರು ಏನಿದ್ದಾರೆ, ನಮ್ಮ ಮುಖಂಡರು ಏನಿದ್ದಾರೆ, ಅವರೆಲ್ಲರೂ ಕೂಡ ನನಗೆ ಬೆಂಬಲವನ್ನು ಕೊಡ್ತಾರೆ. ಅಂದ್ರೆ 23 ಜನರ ಹಿಂಪಡೆದ್ಬಿಟ್ಟು ನನಗೆ ಬೆಂಬಲವನ್ನು ಕೊಡಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಈ ಬಾರಿ ಕಾಂಗ್ರೆಸ್ ಅನ್ನ ಶತಾಯಗತಾಯ ನಾವು ಸೋಲಿಸ್ತೀವಿ, ಇವರಿಗೆ ಒಂದು ಬುದ್ಧಿಯನ್ನು ಕಲಿಸ್ತೀವಿ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ಬಾರಿ ಒಂದು ಚುನಾವಣೆಯಲ್ಲಿ ಹಲವು ರೀತಿಯಲ್ಲಿ ಕೂಡ ಅವರು ಬೇಡಿಕೊಂಡಿದ್ರು. ಅಂದ್ರೆ ಏನ್ ಶಾಮನೂರು ಶಿವಶಂಕರಪ್ಪನವರು ಕೂಡ ನಮಗೆ ಕಳೆದ ಬಾರಿ ನಂತರದ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ನಾವು ಒಂದು ಟಿಕೆಟ್ ಅನ್ನ ಕೊಡ್ತೀವಿ, ಮತ್ತೆ ಆ ಒಂದು ಭರವಸೆಯನ್ನು ಕೂಡ ನಾವು ನೀಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಆ ಒಂದು ಮಾತಿಗೆ ಇವತ್ತು ಅವರು ಯಾವುದೇ ರೀತಿಯಾದಂತಹ ಒಂದು ತಪ್ಪನ್ನ ಹಾಕಿಲ್ಲ, ಬದಲಾಗಿ ಒಂದು ಮುಸ್ಲಿಂ ಸಮಾಜವನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ನಮ್ಮನ್ನ ಒಂದು ರಾಜಕಾರಣಕ್ಕೆ ಮುಂದೆ ತರುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಪ್ರಮುಖ ಪಾತ್ರ ಇರ್ತಕ್ಕಂಥ. ಯಾಕಂದ್ರೆ ಏನು ಸಿಎಂ ಆಗಿರ್ಬೋದು, DCM ಆಗಿರ್ಬೋದು, SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಮತ್ತೆ ನಮ್ಮದೇ ಸಮಾಜದ ಮುಖಂಡರಾಗಿರ್ತಕ್ಕಂಥ ಜಮೀರ್ ಅಹಮದ್ ಕೂಡ ಇದಕ್ಕೆ ಮಾತಿಗೆ ತಪ್ಪಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಬಂಡಾಯದಿಂದ ಹಿಂದೆ ಸರಿಯಲ್ಲ, ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ, ಯಾವುದೇ ಅವರ ಒಂದು ಆಮಿಷಕ್ಕೂ ಕೂಡ ನಾವು ಒಳಗಾಗೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಏನು ಇಡೀ ಒಂದು ಮುಸ್ಲಿಂ ಸಮಾಜ ಏನಿದೆ ಸಾದಿಕ್ ಪೈಲ್ವಾನ್ ಪರವಾಗಿ ನಿಲ್ಲುತ್ತೆ ಅನ್ನುವಂತ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ಕಾಂಗ್ರೆಸ್ಗೆ ಒಂದು ತಕ್ಕ ಪಾಠವನ್ನು ಕಲಿಸ್ತೀವಿ. ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಾಧ್ಯತೆಯನ್ನ ನಡೆಸ್ತೀವಿ, ಮತ್ತೆ ಮುಸ್ಲಿಂ ಸಮಾಜ ಏನಿದೆ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.